ಸರ್, ಚೆನ್ನೈಯಲ್ಲಿ ಪ್ರವಾಹ ಬಂದದಕ್ಕೆ ಒಂದಿಷ್ಟು ಕಾಲ ಡಿಲೇ ಆಯಿತು ಅಂತೇಳಿ, ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ತುಂಬ ಹೊಡಿತು. ಅದೇ ನಮಗೆ ಮೇಜರ್ ಮಿಸ್ಟೇಕ್ ಆಗಿದ್ದು. ಇದು ಮಿಕ್ಕಿ ಡಿಲೇಗಳೆಲ್ಲ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಡಿಲೇ. ಫಸ್ಟು ನಾವು ತುಂಬ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನವೆಂಬರ್ ಎಂಡಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊತೀವಿ ನಾವು, ಸ್ಕೆಡ್ಯೂಲ್ ಬ್ರೇಕ್. ಅದು ವಾಪಸ್ ಹೋಗಬೇಕು ಅನ್ನೋಷ್ಟರೊಳಗೆ ಮಳೆ ಬಂದು ಹೆಚ್ಚು ಕಮ್ಮಿ ಆಗಿ ಚೆನ್ನೈ ಎಲ್ಲ ಫ್ಲಡ್ ಆಗಿ, ಲಕ್ಕಿಲಿ ನಮ್ಮ ಸೆಟ್ ಮಹಾಬಲಿಪುರಮಲ್ಲಿದ್ದರಿಂದ ನಮ್ಮ ಸೆಟ್ಟೇನು ಎಫೆಕ್ಟ್ ಆಗಲಿಲ್ಲ. ಬಟ್ ಚೆನ್ನೈಯಿಂದ ಯಾವುದೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಏನಾಯಿತು, ತುಂಬ ಡಿಲೇ ಆಗೋಯ್ತು. ಅಷ್ಟರೊಳಗಡೆ ಕ್ರಿಸ್ಮಸ್ಸಿಗೆ ಹತ್ತತ್ರ ಬಂದ್ವಿ, ಮತ್ತೆ ರಜಾ ಅಂತ ಬಂತು. ಸೊ ಪ್ರೊಡ್ಯೂಸರ್ಸ್ ಆವಾಗ ಒಂದೇ ಸತಿ ನಾವು ಜನವರಿ ಸ್ಟಾರ್ಟ್ ಮಾಡೋಣ ಅಂತ ಆಯಿತು. ಜನವರಿ ಅಂತ ಹೋದಾಗ ಸುನಿಲ್ ಅವರು ಇನ್ನು ಕೆಲವರು ತುಂಬ ಬ್ಯುಸಿ ಇದ್ದರು, ಡೇಟ್ಸ್ಗಳು ಆ ಕಡೆ ಈ ಕಡೆ ಆಗಿತ್ತು. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ದ ಅದರ್ ಪಾರ್ಟ್ ಆಫ್ ದ ಡಿಲೇ, ನಥಿಂಗ್ ಎಲ್ಸ್. ಸರ್, ಈಗ ಮ್ಯಾಕ್ಸ್ ಹೊರತುಪಡಿಸಿ ಒಂದಿಷ್ಟು ಪ್ರಶ್ನೆಗಳಿದೆ ಸರ್. ಕಲರ್ಸಲ್ಲಿ ಇವಾಗ ನೀವು ಬಿಗ್ ಬಾಸ್ ಅನ್ನೋ ಶೋ ಅನ್ನು ನಡೆಸ್ಕೊಡ್ತಾ ಇದ್ದೀರಾ, ಬಟ್ ಈ ಸೀಸನೇ ಕೊನೆ ಸೀಸನ್ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಮೇನ್ ರೀಸನ್ ಏನು ಅಂತ ಸರ್? ಸುಸ್ತಾಗಿರುತ್ತೆ, ಸಾಕು. ಏನು ಎಕ್ಸ್ಟ್ರಾ ದೊಡ್ಡದೇನಿಲ್ಲ ಅದರಲ್ಲಿ. ಇನ್ನೊಂದು ಸೀಸನ್ ಮಾಡಿದ್ದೀನಿ. ಸೊ ನನಗೆ ಅನ್ನಿಸ್ತಾ ಇದ್ದಿದ್ದೆ ಸಾಕಪ್ಪ, ಯಾಕಂದರೆ ಶೂಟಿಂಗ್ಗಳೆಲ್ಲ ತೊಂದರೆಗಳಾಗ್ತವೆ. ಆ ಟೈಮಲ್ಲಿ ಶೂಟಿಂಗ್ ಇದ್ದಾಗ ಏನಾಗುತ್ತೆ, ದೀಪಿಕ್ ಅವ್ರು ಎಲ್ಲೋ ಇರ್ತೀನಿ, ನಾನು ಎಲ್ಲಿಂದಲೋ ಎತ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಮಹಾಬಲಿಪುರಮಿಂದ ಚೆನ್ನೈಗೆ ಬಂದು, ಚೆನ್ನೈಯಿಂದ ಫ್ಲೈಟ್ ಎತ್ಕೊಂಡು ಬೆಂಗಳೂರಿಗೆ ಬಂದು, ಮನೆಗೆ ಬಂದು, ಅಲ್ಲಿಂದ ಇಲ್ಲಿ ಬಂದು, ಸಮ್ಟೈಮ್ಸ್ ಇಟ್ ಗೆಟ್ಸ್ ಅ ಲಿಟಲ್ ಟಯರಿಂಗ್. ಸೊ ದೆನ್ ಯು ಫೀಲ್ ಓಕೆ, ಈಗ ಬೆಂಗಳೂರಿನಲ್ಲೇ ಇದ್ದರೆ ಓಕೆ, ಅದಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಪ್ಲೇಸಿಗೆ ಬಿಗ್ ಬಾಸ್ ನೆಕ್ಸ್ಟ್ ಸೀಸನಿಗೆ ಯಾರು ಇರಬೇಕನ್ನೋ ಒಂದು ಆಸೆ ಇದೆ. ನಾನು ಯಾಕೆ ಆಸೆ ಪಡಲಿ? ಅದು ನಿಮಗೆ ಯಾರು ಇರಬೇಕು? ನೀವಿದ್ರೇನೆ ಚೆನ್ನಾಗಿರುತ್ತೆ. ಮತ್ತು ನಾನು ಯಾಕೆ ಆಸೆ ಪಡಲಿ? ನಾವು ಯಾರನ್ನ ಆಸೆ ಪಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರಗಳಿಗೂ ನಮ್ಮ ಬಗ್ಗೆ ಏನಾರು ಹೆಸರು ಯಾರೇ ಇರ್ಬೋದು, ನಮ್ಮ ಹೆಸರು ಎಷ್ಟು ಜನ ತೊಗೊತಾರೆ, ಎಲ್ಲ ಕಡೆ ತೊಗೊತಾರ? ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾರೆ, ಯಾರೂ ತೊಗೊಳೋದಿಲ್ಲ ಹೆಸರುಗಳಲ್ಲಿ. ಸೊ ನಾನೇ ತೊಗೊಳ್ಳಿ? ಸರ್, ಇನ್ನೊಂದು ಸುದ್ದಿ ಇದೆ, ನೀವು ಕೋಟ್ಯಾಧಿಪತಿಯನ್ನ ನಡೆಸ್ಕೊಡ್ತೀರಾ ಮುಂದಿನ ದಿನಗಳಲ್ಲಿ. ಚಾನ್ಸ್ ಇಲ್ಲ, ಮಾತುಕತೆ ಆಗಿದೆ ಅಂತ. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಸರ್, ಇದರ ಜೊತೆಗೆ ನೀವು ಒಂದು ಅನೌನ್ಸ್ ಮಾಡ್ತೀರಾ, ಇನ್ನು ವರ್ಷದಲ್ಲಿ ಜಾಸ್ತಿ ಸಿನಿಮಾಗಳನ್ನು ನಾನು ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಇಯರಿಂದ ನಾವು ಎಷ್ಟು ಸಿನಿಮಾಗಳನ್ನು ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಒಂದ್ಸತಿ ಹೇಳಿ ತಗ್ಲಾಕೊಂಡಿದ್ದೀನಿ, ಮಾಡ್ತೀನಿ ಅಂತ. ಬೇಡ, ಸುಮ್ಮನೆ ಏನೋ ಹೇಳಕ್ಕೆ ಹೋಗಿ ಏನೋ ಆಗಿ ಅದಕ್ಕೆಲ್ಲ ಸುಮ್ಮನೆ ಯಾಕೆ ತಗ್ಲಾಕೊಂಡು ಏನೋ ಕಮಿಟ್ ಆಗಿಬಿಟ್ಟು. ಪರ್ಪೆಚುವಲ್ ಫೈಟ್ ಅಂತೂ ಇದೆ, ಇವಾಗ ಮಾಡ್ತಾ ಇರಬೇಕು. ಕತೆಗಳು ತುಂಬ ಓಕೆ ಆಗಿದೆ. 3 ರಿಂದ 4 ಸಿನಿಮಾ ತನಕ ನಾನು ಎಲ್ಲ ಸಬ್ಜೆಕ್ಟ್ಸ್ ಓಕೆ ಮಾಡಿ ಎಲ್ಲರ ಹತ್ರ ಮಾತುಕತೆ ಆಗೋಗಿದೆ. ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಬೇಕು, ಅಲ್ಲಿಗೆ ಬಿಟ್ಟುಬಿಡೋಣ, ಕಮಿಟ್ಮೆಂಟ್ಸ್ ಬೇಡಿ. ಸರ್, ಡಿಸೆಂಬರ್ ಇನ್ನೊಂದು ಲಕ್ಕಿ ಮಂತ್ ಅಂತ ತುಂಬ ಒಂದು ಮಾತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಸ್ಪೆಷಲಿ ಡಿಸೆಂಬರಿಗೆ ಬಂದರೆ ಸಿನಿಮಾಗಳು ಸಕ್ಸಸ್ ಆಗುತ್ತೆ, ಡಿಸೆಂಬರ್ 25th ಬಂದರೆ ಅದು ಸೂಪರ್ ಹಿಟ್ ಆಗುತ್ತೆ ಅಂತ ಎಷ್ಟೋ ಸಿನಿಮಾಗಳು ಅದಕ್ಕೆ ಸಾಕ್ಷಿ ಕೂಡ ಆಗಿದೆ. ಸೊ ನಿಮ್ಮ ಒಪಿನಿಯನ್ ಏನು ಸರ್? ಫ್ಲಾಪ್ ಆಗಿದೆ ಎಷ್ಟಿದ್ದಾವೆ. 2 ಸಕ್ಸಸ್ ರೇಷಿಯೋ ಇಟ್ಕೊಂಡು ತೊಗೊಳೋದು 2-3 ತಪ್ಪಾಗುತ್ತೆ. ಆಗಿದ್ದಾವೆ. ಏನಕ್ಕೆ ಆಗಿದ್ದಾವೆ ಅಂದರೆ, ಒಂದು ಅಲ್ಲಿ ತುಂಬ ರಜೆಗಳು ಸಿಗ್ತಾವೆ. ನಿಮಗೆ ರಜೆಗಳು ಸಿಕ್ಕಿದಾಗ ಕಲೆಕ್ಷನ್ಸ್ ಚೆನ್ನಾಗಿರ್ತಾವೆ, ಆಬ್ವಿಯಸ್. ಅದು ಅದರಿಂದ ಏನೋ ಲಕ್ಕಿ ಡೇಟು ಆ ಥರ ಅಂತ ಬರೋದೇ ಇಲ್ಲ. ಹಾಗಿದ್ದರೆ ಪ್ರಪೋಸಲ್ ಎಲ್ಲರೂ ಅಲ್ಲೇ ಬರಬೇಕಲ್ಲ, ಹಂಗಾಗಲ್ಲ. ಅದು ಹಿಂಗಾಗಲ್ಲ. ಸುಮ್ಮನೆ ಯಾವುದು ನಮಗೆ ಏನೇನು ಸೂಟ್ ಆಗುತ್ತೋ ಅದು ಹೇಳ್ತಾ ಇರ್ತಾರೆ ಅಷ್ಟೇ. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನಡೀತು. ಅಲ್ಲು ಅರ್ಜುನ್ ಅವರು ಇತ್ತೀಚೆಗೆ ಡಿಸೆಂಬರ್ 4ಕ್ಕೆ ಅವರ ಪ್ರೀಮಿಯರ್ ಶೋ ನೋಡಬೇಕಾದ್ರೆ ಕಾಲ್ತೊಡೆತಕ್ಕೆ ಒಳಗಾಗಿ ಒಂದು ರೇವತಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿದ್ರು. ಸೊ ಎಲ್ಲೋ ಒಂದು ಕಡೆ ಸ್ಟಾರ್ ನಟರು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಪ್ರೋಟೋಕಾಲ್ಗಳನ್ನು ಯೂಸ್ ಮಾಡ್ಕೋತಾ ಇಲ್ಲ ಅನ್ನೋದು ನಿಮ್ಗೆ ಅನಿಸುತ್ತಾ ಸರ್, ಅಥವಾ ಬೇಜವಾಬ್ದಾರಿ ಅನ್ನಿಸ್ತಿದ್ಯಾ? ನನಗೆ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದಿರೋ ವಿಚಾರಗಳಿಗೆ ಮಾತಾಡೋದು ತಪ್ಪಾಗುತ್ತೆ. ನಡೆದಿದ್ದಂತೂ 100% ನಾಟ್ ರೈಟ್. ಅಂದರೆ ಒಬ್ಬರು ತೀರೋಗ್ತಾರೆ ಅಂದರೆ ಅದು ಇಟ್ಸ್ ನಾಟ್ ರೈಟ್. ಬಟ್ ಇಲ್ಲಿ ಕಾರಣಗಳು ಯಾರಾಗ್ತಾರೆ, ಕಾರಣ ಏನಕ್ಕಾಯಿತು, ಸ್ವಲ್ಪ ಡೀಪಾಗಿ ಹೋದಾಗ ಕಾರಣಗಳು ಬೇರೆ ಇರ್ಬೋದು. ನಾವು ಇಲ್ಲಿ ಕುತ್ಕೊಂಡು ಯಾವ್ದಾದ್ರು ವಿಚಾರಕ್ಕೆ ಜಡ್ಜ್ಮೆಂಟ್ಸ್ ಕೊಡೋದು ತುಂಬ ಈಸಿ ಆಗಿಬಿಡುತ್ತಲ್ಲ. ನನಗೆ ಗೊತ್ತಿರೋದು ಸಿನಿಮಾ ಅಂತ ತಕ್ಷಣ ಒಂದು ಜನಸಾಗರ, ಸ್ಟಾರ್ಡಮ್ ಅಂದರೆ ಇನ್ನೊಂದು ಸಮುದ್ರ ಥರ. ಸೊ ಅದೇನಾಗುತ್ತೆ, ಏನೇನೋ ನಡೀತಾ ಇರುತ್ತೆ. ಆದಷ್ಟು ನಾವೆಲ್ಲ ಸಿನಿಮಾದಲ್ಲಿ ಕಲಾವಿದರಾಗಿ ನಾವು ಕೇಳ್ಕೊಳ್ಳೋದು ಫಸ್ಟ್ ಅದೇ, ನೋಡಿ ಅದು ಬೇಡಿ, ಹುಷಾರಾಗಿರಿ, ಅದು ಮಾಡಬೇಡಿ, ಇದು ಕಟ್ಟಬೇಡಿ, ಅಲ್ಲಿ ಏರ್ಬೇಡಿ ಹೇಳ್ತಾ ಇರ್ತೀವಿ ನಾವು. ಅದು ಬಟ್ ಡೋಂಟ್ ಯು ಥಿಂಕ್ ದಟ್ ಈಸ್ ವಾಟ್ ಇಸ್ ಮ್ಯಾಡ್ನೆಸ್? ಸ್ಟಾರ್ಡಮ್, ಒಂದು ಫ್ಯಾನ್ಸ್, ಪ್ರೀತಿ, ಕೆಲವು ಹೆಚ್ಚು ಕಮ್ಮಿಗಳು ಆಗ್ತಾ ಇರ್ತವೆ. ಆದಷ್ಟು ಆಗದೆ ಇರೋಂಗೆ ನೋಡ್ಕೊಳ್ಳೋದು ಬೆಟರ್ ಅಷ್ಟೇ.